ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 39ನೇ ಎಪಿಸೋಡ್. ನಾರದರು ರಾಜಸೂಯ ಯಾಗ ಕುರಿತು ಪ್ರಸ್ತಾಪಿಸಿ ಹೊರಟು ಹೋದ ಬಳಿಕ ಯುಧಿಷ್ಠಿರನಿಗೂ ರಾಜಸೂಯ ಯಾಗ ಮಾಡುವ ಅಪೇಕ್ಷೆಯಾಯಿತು. ಆದರೆ ನಾರದರು ರಾಜಸೂಯ ಯಾಗದಿಂದ ಉಂಟಾಗಬಹುದಾದ ಅಪಾಯಗಳನ್ನು ವಿವರಿಸಿ ಹೇಳಿದ್ದು ನೆನೆದಾಗ ತಾನು ಆ ಯಾಗ ಮಾಡುವುದು ಸಾಧ್ಯವೇ ಎಂಬ ಶಂಕೆಯೂ ಉಂಟಾಯಿತು. ಮಂತ್ರಿಗಳನ್ನು ತಮ್ಮಂದಿರನ್ನು ಕರೆಯಿಸಿ ಅವರೊಂದಿಗೆ ರಾಜಸೂಯ ಯಾಗದ ವಿಷಯ ಪ್ರಸ್ತಾಪಿಸಿದನು. ಅಜಾತಶತ್ರುವು ಪ್ರಜಾನುರಾಗಿಯೂ ಧರ್ಮಾತ್ಮನೂ ಆಗಿದ್ದ ಯುಧಿಷ್ಠಿರನಿಗೆ ರಾಜಸೂಯ ಯಾಗ ಕೈಗೊಳ್ಳಲು ಎಲ್ಲ ಅರ್ಹತೆಗಳೂ ಇದೆ. ಯಾಗ ಕಾರ್ಯ ಮಾಡಲು ಕಾಲವೂ ಸನ್ನಿಹಿತವೂ ಆಗಿದೆ. ಒಂದು ರಾಜ್ಯದ ಅಧಿಪತಿಯಾಗುವವನು ರಾಜಸೂಯ ಯಾಗದ ಮೂಲಕ ಚಕ್ರವರ್ತಿಯಾಗ ಬಯಸುವುದು ಸ್ವಾಭಾವಿಕವಾಗಿಯೇ ಇದೆ ಎಂದು ಅವರೆಲ್ಲ ಅಭಿಪ್ರಾಯಪಟ್ಟರು. ಯುಧಿಷ್ಠಿರನು ದ್ವೈಪಾಯನಾದಿಗಳನ್ನು ಕರೆಯಿಸಿ ಕೇಳಿದನು. ಋತ್ವಿಜರು ಮಹರ್ಷಿಗಳು ಯುಧಿಷ್ಠಿರನಿಗೆ ಯಾಗವು ನಿರ್ವಿಘ್ನವಾಗಿ ನೆರವೇರುತ್ತದೆ, ಮಾಡುವಂಥವನಾಗು ಎಂದು ಸ್ಪಷ್ಟವಾಗಿ ಹೇಳಿದರು. ಯುಧಿಷ್ಠಿರನಿಗೂ ಅಮಾತ್ಯರು, ಅನುಜರು, ಋಷಿ ಮುನಿಗಳು ನೀಡಿದ ಸಲಹೆಗಳಿಂದ ತೃಪ್ತಿಯಾಗಲೇ ಇಲ್ಲ. ತಾನು ರಾಜಸೂಯ ಯಾಗ ಕೈಗೊಳ್ಳುವ ಬಗೆಗೆ ನಿರ್ಣಯ ಕೈಗೊಳ್ಳಲು ಶ್ರೀಕೃಷ್ಣನೇ ಸರಿಯಾದ ವ್ಯಕ್ತಿ ಎಂದು ನಿಶ್ಚಯಿಸಿ ಮನಸ್ಸಿನಲ್ಲಿ ಹರಿಯನ್ನು ಧ್ಯಾನ ಮಾಡಿದರು. ಬೇಗನೆ ದೂತನೊಬ್ಬನನ್ನು ದ್ವಾರಾವತಿಗೆ ಕಳುಹಿಸಿ ಶ್ರೀಕೃಷ್ಣನಿಗೆ ಇಂದ್ರಪ್ರಸ್ಥಕ್ಕೆ ಬರುವಂತೆ ತಿಳಿಸಲು ಏರ್ಪಾಟು ಮಾಡಿದನು. ಶ್ರೀಕೃಷ್ಣನಿಗೆ ಧರ್ಮರಾಜನು ಕಳುಹಿಸಿದ್ದ ದೂತನಿಂದ ವಿಷಯ ತಿಳಿದು ತಕ್ಷಣ ರಥವನ್ನೇರಿ ಹೊರಟು ಇಂದ್ರಪ್ರಸ್ಥವನ್ನು ಸೇರಿದನು. ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಪ್ರೇಮಾದರಗಳಿಂದ ಬರಮಾಡಿಕೊಂಡು, ತಾನು ರಾಜಸೂಯ ಯಾಗ ಮಾಡಲಿಚ್ಛಿಸುತ್ತೇನೆ. ಈ ಯಾಗವನ್ನು ತಾನು ಮಾಡಬಹುದೇ? ಮಾಡಿದರೆ ಹೇಗೆ ಮಾಡಬೇಕು? ಯಾವಾಗ ಮಾಡಬೇಕು? ಎಂದೆಲ್ಲ ಕೇಳಿದನು. ರಾಜಸೂಯ ಯಾಗದ ನಂತರ ಅಭಿಷಿಕ್ತನಾಗಿ ಚಕ್ರವರ್ತಿಯಾಗುವ ರಾಜನು ಅಗ್ನಿಹೋತ್ರಾದಿ ಇತರ ಯಾಗಗಳ ಫಲಗಳೆಲ್ಲವನ್ನೂ ಕೇವಲ ಈ ಯಾಗದಿಂದ ಪಡೆದು ಸರ್ವಜಿತ್ ಎಂದು ಹೆಸರಾಗುವವನು. ಇಂತಹ ಯಾಗ ಮಾಡಲು ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಸಮ್ಮತಿಸಿದರು. ಆದರೆ ಶ್ರೀಕೃಷ್ಣ ಒಂದು ಮಾತನ್ನು ಧರ್ಮರಾಜನಿಗೆ ಮನದಟ್ಟು ಮಾಡಿದರು. ಧರ್ಮಜ, ರಾಜಸೂಯ ಯಾಗವನ್ನು ಮಾಡಲು ಇರಬೇಕಾದ ಎಲ್ಲ ಗುಣಗಳು ನಿನ್ನಲ್ಲಿವೆ. ಆದರೆ ನಿನಗೆ ರಾಜಸೂಯ ಯಾಗ ಮಾಡುವ ಆಶಯವಿರುವುದಾದರೆ ಮೊದಲು ನೀನು ಜಗತ್ತಿನ ಮಧ್ಯಭಾಗದಲ್ಲಿರುವ ಗಿರಿವ್ರಜ ಪಟ್ಟಣವನ್ನು ರಾಜಧಾನಿಯನ್ನು ಮಾಡಿಕೊಂಡು ಆಳುತ್ತಿರುವ ಜರಾಸಂಧನು ಸಕಲರಿಗೂ ಭಯಂಕರನಾಗಿ ಸೆರೆ ಹಿಡಿದಿರುವ ರಾಜರೆಲ್ಲರ ಬಂಧ ವಿಮೋಚನೆ ಮಾಡಿಸಬೇಕು. ಹಾಗೂ ದುಷ್ಟ ಜರಾಸಂಧನನ್ನು ಯಮಪುರಿಗೆ ಕಳುಹಿಸಬೇಕು. ಹಾಗೆ ನೀನು ಮಾಡದಿದ್ದರೆ ನೀನು ರಾಜಸೂಯ ಯಾಗ ಮಾಡಲಾರೆ. ಜರಾಸಂಧ ಯಾದವರ ಹಾಗೆ ಮಹಾಪರಾಕ್ರಮಿಯಾದ ಶಿಶುಪಾಲ ಅವನ ಸೇನಾಧಿಪತಿಯಾಗಿದ್ದನು. ಜರಾಸಂಧ ಮಗಧ ದೇಶದ ಅಧಿಪತಿಯಾಗಿದ್ದ ಬೃಹದ್ರಥ ರಾಜನ ಮಗ. ಬೃಹದ್ರಥನಿಗೆ 2 ಹೆಂಡತಿಯರು. ಆದರೆ ಅವರಿಗೆ ಸಂತಾನ ಭಾಗ್ಯವಿರಲಿಲ್ಲ. ರಾಜನ ಯೌವನವು ಕಳೆದು ಹೋಯಿತು. ಒಮ್ಮೆ ಮಗಧ ದೇಶಕ್ಕೆ ಗೌತಮ ವಂಶ ಪ್ರದೀಪನಾದ ಚಂಡಕೌಶಿಕನೆಂಬ ಮಹರ್ಷಿಯು ಆಗಮಿಸಿದರು. ಬೃಹದ್ರಥನು ಆ ಮಹರ್ಷಿಯನ್ನು ಕಂಡು ಅವರನ್ನು ಪೂಜಿಸಿದರು. ಸಂತುಷ್ಟನಾದ ಮಹರ್ಷಿ ಮಹಾರಾಜನ ಮನದಿಂಗಿತವನ್ನು ಗ್ರಹಿಸಿ ಅವರಿಗೆ ಒಂದು ಮಾವಿನ ಹಣ್ಣನ್ನು ಕೊಟ್ಟರು. ಆ ಮಾವಿನ ಹಣ್ಣಾದರೂ ರಾಜನು ಬಂದ ಸಮಯದಲ್ಲಿಯೇ ಮಾವಿನ ಮರದ ಅಡಿ ಕುಳಿತಿದ್ದ ಚಂಡಕೌಶಿಕನ ತೊಡೆಯ ಮೇಲೆ ಬಿದ್ದಿದ್ದಾಗಿತ್ತು. ಆ ಹಣ್ಣು ಯಾವ ಪಕ್ಷಿಗಳಿಂದಲೂ ಕಚ್ಚಲ್ಪಟ್ಟಿರಲಿಲ್ಲ. ಅದೇ ಹಣ್ಣನ್ನು ಮಂತ್ರದಿಂದ ಅಭಿಮಂತ್ರಿಸಿ ಮಹರ್ಷಿಯು ರಾಜನಿಗೆ ಆ ಹಣ್ಣನ್ನು ದಯಪಾಲಿಸಿ ನಿನ್ನ ಇಷ್ಟಾರ್ಥವು ನೆರವೇರುವುದು ಎಂದು ಹೇಳಿದರು. ಆದರೆ ರಾಜನಿಗೆ 2 ರಾಣಿಯರಿದ್ದು ಯಾರಿಗೆ ಈ ಹಣ್ಣನ್ನು ಕೊಡುವುದು ಎಂಬುದು ತೋಚದೆ ಇಬ್ಬರಿಗೂ ಸಮನಾಗಿ ಹಂಚಿಕೊಳ್ಳಿ ಎಂದು ಹೇಳಿ ಅವರಿಗೆ ಕೊಟ್ಟು ಬಿಟ್ಟರು. 2 ರಾಣಿಯರು ಅದನ್ನು ಅರ್ಧಕ್ಕೆ ಸರಿಯಾಗಿ ಕತ್ತರಿಸಿ ಭಕ್ತಿಯಿಂದ ಸೇವಿಸಿದರು. 2 ಗರ್ಭವತಿಯರಾಗಿ ಮಾಸಗಳು ತುಂಬಿದ ನಂತರ ಏಕಕಾಲದಲ್ಲಿ ಪ್ರಸವಿಸಿದರು. ಆದರೆ 2 ರಾಣಿಯರಿಗೂ ಅವರು ಹಣ್ಣನ್ನು ಅರ್ಧ ಸೇವಿಸುವುದರಿಂದ
ಸಮಾರ್ಧದ ಶಿಶುವಿನ ಜನನವಾಯಿತು. 2 ಭಾಗಗಳು ಸಜೀವವಾಗಿ ಇದ್ದವು. ನಡುಗಿ ಹೋದ ರಾಣಿಯರು ಆ ಸೀಳುಗಳನ್ನು ವಿಸರ್ಜಿಸಲು ಇಚ್ಛಿಸಿದರು. ಅವರ ಅಪೇಕ್ಷೆಯಂತೆ 2 ದಾಸಿಯರು ಶಿಶುವಿನ 2 ಭಾಗಗಳನ್ನು ಬಟ್ಟೆಯಲ್ಲಿ ಸುತ್ತಿ ಅರಮನೆಯ ಹಿಂದಿನ ಬಾಗಿಲಿನಿಂದ ಹೊರಕ್ಕೆ ತೆಗೆದುಕೊಂಡು ಹೋಗಿ ಎಸೆದು ಬಿಟ್ಟರು. ಸ್ವಲ್ಪ ಹೊತ್ತಿನಲ್ಲೇ ರಕ್ತ ಮಾಂಸ ಭಕ್ಷಕಳಾದ ಜರ ಎಂಬ ರಾಕ್ಷಸಿಯು ಅಲ್ಲಿಗೆ ಬಂದು ಶಿಶುಗಳನ್ನು ನೋಡಿ ಕೈಗೆತ್ತಿಕೊಂಡು ಮೇಲೆ ಊದಿಸಿದ್ದ ಬಟ್ಟೆಗಳನ್ನು ತೆಗೆದು ಹಾಕಿ 2 ಭಾಗಗಳನ್ನು ಸೇರಿಸಿಬಿಟ್ಟಳು. ಒಡನೆಯೇ ಅದು ಪೂರ್ಣವಾದ ಶಿಶುವಾಗಿ ಮಾರ್ಪಟ್ಟು ಜರಾಳಿಂದ ಎತ್ತಲಾರದಷ್ಟು ಭಾರವಾಯಿತು. ಅವಳು ಆ ಮಗುವನ್ನು ಕೊಲ್ಲಲಿಚ್ಛಿಸದೆ ಅದನ್ನು ಸಂತಾನಾಪೇಕ್ಷೆಯಿಂದ ಇದ್ದ ರಾಜ ಬೃಹದ್ರಥನಿಗೆ ಕೊಟ್ಟು ಬಿಟ್ಟಳು. ಜರಾಳು ನಡೆದ ಸಂಗತಿ ತಿಳಿಸಿ ಅದು ನಿನ್ನ ಮಗುವಾಗಿದೆ ಎಂದು ಹೇಳಿದಾಗ ರಾಜ ಆನಂದಭರಿತನಾಗಿ ಹೋದರು. ಬೃಹದ್ರಥನ ರಾಣಿಯರು ಮಗುವನ್ನು ಎತ್ತುಕೊಂಡು ಮುದ್ದಾಡಿದರು. ಜರ ಎಂಬುವಳಿಂದ ಶಿಶುವಿನ ದೇಹಾರ್ಧ ಭಾಗಗಳು ಸೇರಿಸಲ್ಪಟ್ಟಿದ್ದರಿಂದ ಮಗುವಿಗೆ ಜರಾಸಂಧ ಎಂದು ಹೆಸರಿಡಲಾಯಿತು. ಜರಾಸಂಧನು ಬೆಳೆದು ದೊಡ್ಡವನಾದ ಮೇಲೆ ಬೃಹದ್ರಥನು ಮಗನಿಗೆ ಪಟ್ಟ ಕಟ್ಟಿ ರಾಣಿಯರೊಂದಿಗೆ ಕಾಡಿಗೆ ಹೊರಟು ಹೋದರು. ಜರಾಸಂಧನು ಭುಜಬಲ ಪರಾಕ್ರಮಗಳಿಂದ ಎಲ್ಲ ರಾಜರನ್ನು ಗೆದ್ದು ಅವರನ್ನೆಲ್ಲ ತನ್ನ ಆಶ್ರಿತರನ್ನಾಗಿ ಮಾಡಿಕೊಂಡು ದರ್ಪದಿಂದ ಮೆರೆಯುತ್ತಿದ್ದಾನೆ. ಶ್ರೀಕೃಷ್ಣನ ಮಾತುಗಳನ್ನು ಯುಧಿಷ್ಠಿರಾದಿಗಳು ಗಮನವಿಟ್ಟು ಆಲಿಸಿದರು. ಶ್ರೀಕೃಷ್ಣನು ಕಂಸನನ್ನು ಕೊಂದ ನಂತರ ಕೃಷ್ಣ ಜರಾಸಂಧರಲ್ಲಿ ಭಾರೀ ವೈಷಮ್ಯ ಉಂಟಾಗಿತ್ತು. ತನ್ನ ಅಳಿಯನನ್ನು ಕೊಂದನೆಂದು ಕೃಷ್ಣನ ಮೇಲೆ ಜರಾಸಂಧನಿಗೆ ಕೋಪವಿತ್ತು. ಯಾದವರ ಮೇಲೆ ಹಗೆ ಸಾಧಿಸಿದನು. ಜರಾಸಂಧನನ್ನು ಸೋಲಿಸಲು ದೇವದಾನವರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ಕೃಷ್ಣ ಪಾಂಡವರಿಗೆ ಹೇಳಿ ಅವನು ನಿರಾಯುಧನಾಗಿರುವಾಗ ದ್ವಂದ್ವಂ ಯುದ್ಧಕ್ಕೆ ಕರೆದು ಸಂಹರಿಸಬೇಕೆಂದು ಸಲಹೆ ಮಾಡಿದರು. ಕೃಷ್ಣನಿಗೆ ಭೀಮನಲ್ಲಿ ವಿಶ್ವಾಸ. ಅವರು ಖಂಡಿತವಾಗಿ ಜರಾಸಂಧನನ್ನು ಬಲಿ ಹಾಕುತ್ತಾನೆ ಎಂದು ನಿಶ್ಚಯಿಸಿದರು. ಶ್ರೀಕೃಷ್ಣನೇ ಜರಾಸಂಧನನ್ನು ತೀರಿಸಲು ಉಪಾಯವನ್ನು ಸೂಚಿಸಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.